2026ರ ಟಿ20 ವಿಶ್ವಕಪ್ಗೆ ಟೀಂ ಇಂಡಿಯಾ ಮುತ್ತಿಟ್ಟಿದೆ. ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲನ್ನು ಮುಟ್ಟಿದೆ. ಕರ್ನಾಟಕದಲ್ಲೂ ಸಹ ಭರ್ಜರಿ ಸಂಭ್ರಮಾಚರಣೆಯನ್ನ ಮಾಡಿರುವಂತದ್ದು. 2026ರ ಟಿ20 ವಿಶ್ವಕಪ್ಗೆ ಟೀಂ ಇಂಡಿಯಾ ಮುತ್ತಿಟ್ಟಿದೆ. ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲನ್ನು ಮುಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಭರ್ಜರಿ ಸಂಭ್ರಮಾಚರಣೆಯನ್ನ ಮಾಡಲಾಗಿರುವಂತದ್ದು. ಹಾವೇರಿ, ಧಾರವಾಡದಲ್ಲೂ ಕೂಡ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಬಳ್ಳಾರಿ, ಬೆಳಗಾವಿಗಳಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ಎಲ್ಲೆಲ್ಲೂ ಕೂಡ ಟೀಂ ಇಂಡಿಯಾಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲನ್ನ ಮುಟ್ಟಿರುವಂಥದ್ದು. ಇದೀಗ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಹಾವೇರಿ, ಧಾರವಾಡದಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. ಬಳ್ಳಾರಿ, ಬೆಳಗಾವಿಯಲ್ಲೂ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಎಲ್ಲೆಲ್ಲೂ ಟೀಂ ಇಂಡಿಯಾ ಹವಾ ಜೋರಾಗಿದೆ. ಸೆಲೆಬ್ರೇಷನ್ ಜೋರಾಗಿರುವಂಥದ್ದು. ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲನ್ನ ಮುಟ್ಟಿದೆ. ಘೋಷವಾಕ್ಯಗಳನ್ನ ಕೂಗ್ತಿದ್ದಾರೆ. ಪಟಾಕಿಯನ್ನ ಸಿಡಿಸುವ ಮುಖಾಂತರ ಸಂಭ್ರಮವನ್ನ ಪಡೆದಿದ್ದಾರೆ. ಆಟ ಶುರುವಾಗೋದಕ್ಕಿಂತ ಮುಂಚಿತವಾಗಿಯೇ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಕೆಲವರು ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ ಅಂತ ಹೇಳ್ತಿದ್ರು. ಇನ್ನು ಕೆಲವರು ಅದ್ಭುತವಾಗಿ ಇಂಡಿಯಾ ಆಟ ಆಡುತ್ತೆ, ಗೆಲ್ಲುತ್ತೆ ಅನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಗೆದ್ದ ನಂತರ ಅಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇರುವಂಥದ್ದು. ಅಷ್ಟು ಅದ್ಭುತವಾದಂತಹ ಆಟವನ್ನು ಆಡಿದ್ರು. ಯಾಕಂತ ಅಂದ್ರೆ ಅಷ್ಟು ಸುಲಭವಾಗಿರ್ಲಿಲ್ಲ ಈ ಒಂದು ಮ್ಯಾಚ್. ಕಿವೀಸ್ ತಂಡ ಕೂಡ ತುಂಬಾ ಅದ್ಭುತವಾಗಿ ಆಟವಾಡುವಂತ ಆಟಗಾರನನ್ನ ಹೊಂದಿತ್ತು. ಟೀಂ ಇಂಡಿಯಾ ಕೂಡ ತುಂಬಾ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಹೆಚ್ಚಿನದಾಗಿತ್ತು. ಅದರಲ್ಲೂ ಕೂಡ ಕಿವೀಸ್ ನಾಯಕ ಕೊಟ್ಟಂತಹ ಹೇಳಿಕೆಗೆ ಪ್ರತ್ಯುತ್ತರವನ್ನ ಕೊಡ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಅದ್ಭುತವಾಗಿ ಆಟವನ್ನ ಆಡಿದಂಥದ್ದು. ಟಿ20 ವಿಶ್ವಕಪ್ನಲ್ಲಿ ಗೆದ್ದು ಬೀಗಿದೆ ಇದೀಗ ಭಾರತ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ. ಸಪ್ತಾಪುರದಲ್ಲಿ ಮುಗಿಲನ್ನ ಮುಟ್ಟಿದೆ ಸಂಭ್ರಮ. ಈ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲೂ ಕೂಡ ಅದ್ಭುತವಾಗಿ ಆಟವನ್ನ ಆಡಿದಂತಹ ಆಟಗಾರರಿಗೆ ಸೆಲೆಬ್ರೇಷನ್ ಅನ್ನ, ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ ಇರುವಂತದ್ದು. ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಪಡ್ತಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಸಂಭ್ರಮಿಸ್ತಾ ಇದ್ದಾರೆ. ಸಪ್ತಾಪುರದಲ್ಲಿ ಮುಗಿಲನ್ನ ಮುಟ್ಟಿದೆ ಈ ಒಂದು ಸಂಭ್ರಮ. ತುಮಕೂರಿನಲ್ಲೂ ಎಲ್ಲೆಲ್ಲೂ ಕೂಡ ಸಂಭ್ರಮ ಮುಗಿಲನ್ನ ಮುಟ್ಟಿರುವಂಥದ್ದು. ರಣರೋಚಕ ಮ್ಯಾಚ್ ಅನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ವೀಕ್ಷಿಸಿದ್ರು. ಜೊತೆಯಲ್ಲಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದೀಗ ಸಂಭ್ರಮಾಚರಣೆಯನ್ನ ಪಡ್ತಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಟೀಂ ಇಂಡಿಯಾಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಿರುವಂಥದ್ದು. ಭಾರತ ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ಬಳ್ಳಾರಿಯಲ್ಲಿ ಅಭಿಮಾನಿಗಳಿಂದ ಹರ್ಷೋದ್ಗಾರ ಮುಗಿಲನ್ನ ಮುಟ್ಟಿತ್ತು. ವರ್ಲ್ಡ್ ಕಪ್ ಫೈನಲ್ ಗೆದ್ದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲನ್ನ ಮುಟ್ಟಿದೆ. ಬೆಳಗಾವಿ ನಗರದ ಆರ್ಪಿಡಿ ವೃತ್ತದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಪಟಾಕಿಯನ್ನ ಸಿಡಿಸಿ ನೂರಾರು ಅಭಿಮಾನಿಗಳಿಂದ ಸಂಭ್ರಮಾಚರಣೆಯನ್ನ ಮಾಡಿರುವಂತದ್ದು.
ಭಾರತದ ಪರ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ದಾರೆ. ಟೀಂ ಇಂಡಿಯಾ ಗೆದ್ದ ನಂತರ ಸಂಭ್ರಮಾಚರಣೆಯನ್ನ ಮಾಡಿರುವಂಥದ್ದು. ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ಗೆಲುವು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಯುಗಾದಿಯ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ ಟೀಂ ಇಂಡಿಯಾ. ಇದೇ ವೇಳೆ ಕೇಕ್ ಅನ್ನ ಕತ್ತರಿಸಿ ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಯುಗಾದಿ ಗಿಫ್ಟ್ ಅಂತ ಹೇಳಿದ್ದಾರೆ. ಓಪನರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇದಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, ಒಳ್ಳೆ ಇಂಪ್ಯಾಕ್ಟ್ ಬಿತ್ತು. ಮತ್ತು ಬೌಲಿಂಗಲ್ಲೂ ಒಳ್ಳೆ ಇನ್ನಿಂಗ್ಸ್ ಇಂಪ್ಯಾಕ್ಟ್ ಕೊಟ್ಟರು. ಬೂಮ್ರಾ ಆಗಿರ್ಬೋದು, ಅಶ್ದೀಪ್ ಎಲ್ಲರೂ. ಇಂಡಿಯಾ ಗೆದ್ದಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ಥರ್ಡ್ ಟೈಮ್ ವಿನ್ ಆಗ್ತಾ ಇರೋದು. ಮ್ಯಾಚ್ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಸ್ಟಾರ್ಟಿಂಗು ಹಾಗೆ ಹೇಗೆ ಇತ್ತು, ಆಮೇಲೆ ಒನ್ ಸೈಡೆಡ್ ಆಗಿ ತುಂಬ ಚೆನ್ನಾಗಿ ಗೆದ್ರು. ತುಂಬ ಖುಷಿ ಆಯಿತು. ಜೈ ಹಿಂದ್. ಇಂಡಿಯಾ ಗೆದ್ದಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ಥರ್ಡ್ ಟೈಮ್ ವಿನ್ ಆಗ್ತಾ ಇರೋದು. ಮ್ಯಾಚ್ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಸ್ಟಾರ್ಟಿಂಗು ಹಾಗೆ ಹೇಗೆ ಇತ್ತು, ಆಮೇಲೆ ಒನ್ ಸೈಡೆಡ್ ಆಗಿ ತುಂಬ ಚೆನ್ನಾಗಿ ಗೆದ್ರು. ತುಂಬ ಖುಷಿ ಆಯಿತು. ಜೈ ಹಿಂದ್. ಇಂಡಿಯಾ ಗೆದ್ದಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ಥರ್ಡ್ ಟೈಮ್ ವಿನ್ ಆಗ್ತಾ ಇರೋದು. ಮ್ಯಾಚ್ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಸ್ಟಾರ್ಟಿಂಗು ಹಾಗೆ ಹೇಗೆ ಇತ್ತು, ಆಮೇಲೆ ಒನ್ ಸೈಡೆಡ್ ಆಗಿ ತುಂಬ ಚೆನ್ನಾಗಿ ಗೆದ್ರು. ತುಂಬ ಖುಷಿ ಆಯಿತು. ಜೈ ಹಿಂದ್. ಇಂಡಿಯಾ ಗೆದ್ದಿದ್ದ ಭಾರತ ಟಿ20 ಫೈನಲ್ ಪಂದ್ಯದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿರುವ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲನ್ನು ಮುಟ್ಟಿದೆ. ಕೈಯಲ್ಲಿ ಭಾರತದ ಧ್ವಜವನ್ನ ಹಿಡಿದು ಸಂಭ್ರಮಿಸಿದ್ದಾರೆ ಯುವಕರು. ಬ್ಯಾಂಡ್ಗೆ ಭರ್ಜರಿ ಸ್ಟೆಪ್ ಅನ್ನು ಕೂಡ ಹಾಕಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಇದು ಅದ ರೀ, ಅದು ಪವರ್ ಅದ ನಮ್ಮ ಇಂಡಿಯಾ ಕ್ರಿಕೆಟ್ದು. ಹೆಂಗೆ ಗೆದ್ದಂದು ಗುರ್ತೇ ಇತ್ತು ಅದಕ್ಕೆ. ಬಟ್ ಅದು ಎಷ್ಟೋ ಅಬ್ಸರ್ವ್ ಮಾಡಿದ್ವು ಅಷ್ಟೇ ಮಾತಾಡಿಲ್ಲ. ಯಾರು ಸಂಜು ಸ್ಯಾಮ್ಸನ್ ನಮ್ಮ ಇದ್ರಾಗಿಲ್ಲ. ಸಂಜು ಅದೇನೋ ಹೇಳ್ತಾರಲ್ರಿ, ಸಂಜು ಸ್ಯಾಮ್ಸನ್, ಜಸೀರ್ ಬುಮ್ರಾ, ಎಲ್ಲರೂ ಟೋಟಲಿ 11 ಪ್ಲೇಯರ್ ಏನು ಮಾಡಿದಾರ. ಎಲ್ಲರೂ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇವನ್ ಸಂಜೀವ್ ಕುಮಾರ್, ಎಲ್ಲರೂ ಅಷ್ಟು ಖುಷಿ ಇದೆ. ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಯಾರೂ ಗೆದ್ದಿದ್ದಿಲ್ಲ. ವರ್ಲ್ಡ್ನಲ್ಲಿ ಸೂರ್ಯಕುಮಾರ್ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ದು ಭಾಳ ಖುಷಿಯಾಗಿದೆ ಸರ್. ಅದು ಮತ್ತು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಇದು ಏನೋ ಅಪಶಕುನ ನೋಡ್ತಾ ಇದ್ದರು. 2023ರಲ್ಲೂ ಫೈನಲಲ್ಲಿ ಇಂಡಿಯಾ ಕನ್ಸಿಸ್ಟೆಂಟ್ ಆಗಿ ಗೆದ್ಕೊಂಡು ಬಂದು ಫೈನಲಲ್ಲಿ ಸೋತಿದ್ರು. ಸೃಷ್ಟಿ ಮಾಡಿದ್ದಾರೆ ಇಂಡಿಯಾವರು. ಅಷ್ಟು ಖುಷಿ ಇದೆ. ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಯಾರೂ ಗೆದ್ದಿದ್ದಿಲ್ಲ ವರ್ಲ್ಡ್ನಲ್ಲಿ. ಟಿ20 ವಿಶ್ವಕಪ್ನಲ್ಲಿ ಗೆದ್ದು ಬೀಗಿದೆ ಭಾರತ. ಹಾವೇರಿ ಜಿಲ್ಲೆಯಾದ್ಯಂತ ಸಂಭ್ರಮಾಚರಣೆ ಕೂಡ ಮುಗಿಲನ್ನು ಮುಟ್ಟಿತ್ತು. ನಗರದಲ್ಲಿ ಪಟಾಕಿಯನ್ನು ಸಿಡಿಸಿ ಗೆಲುವಿನ ಹರ್ಷೋದ್ಗಾರವನ್ನು ಸಂಭ್ರಮಿಸಿದ್ದಾರೆ. ರಟ್ಟಿಹಳ್ಳಿಯ ಭಗತ್ ಸಿಂಗ್ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ಮುಗಿಲನ್ನು ಮುಟ್ಟಿತ್ತು.
ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲನ್ನು ಮುಟ್ಟಿರುವಂಥದ್ದು. ಹಾವೇರಿ ಇರ್ಬೋದು, ಬಳ್ಳಾರಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ ಇದೀಗ ಸಂಭ್ರಮಾಚರಣೆ ಮುಗಿಲನ್ನು ಮುಟ್ಟಿತ್ತು. ಪಟಾಕಿಯನ್ನು ಸಿಡಿಸಿ ಡಿಜೆಯನ್ನು ಹಾಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಟೀಮ್ ಇಂಡಿಯಾ ಒಂದು ಕಡೆಯಲ್ಲಿ ಗೆದ್ದು ಸಂಭ್ರಮಿಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ಊರುಗಳಲ್ಲೂ ಕೂಡ ಕ್ರಿಕೆಟ್ ಮ್ಯಾಚನ್ನು ನೋಡಿ, ರಣರೋಚಕ ಪಂದ್ಯವನ್ನು ನೋಡಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಟಫ್ ಫೈಟ್ ಇತ್ತು, ಆದರೂ ಕೂಡ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಗೆಲ್ಲುತ್ತೆ ಅನ್ನುವಂಥ ಭರವಸೆಯನ್ನ ಅಭಿಮಾನಿಗಳು ಇಟ್ಕೊಂಡಿದ್ರು, ವ್ಯಕ್ತಪಡಿಸ್ತಾ ಇದ್ರು ಕೂಡ. ಗೆಲ್ಲೋದಕ್ಕಿಂತ ಮುಂಚಿತವಾಗಿಯೇ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ರು. ಅಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ರು ಅಭಿಮಾನಿಗಳು. ಇದೀಗ ಆ ಒಂದು ನಂಬಿಕೆ ನಿಜ ಆಗಿರುವಂಥದ್ದು. ಹಾಗಾಗಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ, ಭಾರತದ ಪರ ಘೋಷಣೆಗಳನ್ನು ಕೂಗ್ತಿದ್ದಾರೆ, ಜೈ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಅದ್ಭುತವಾಗಿ ಆಟ ಆಡಿದಂಥ ಪ್ರತಿಯೊಂದು ಆಟಗಾರರಿಗೂ ಕೂಡ ವಿಶಸ್ ಅನ್ನ ತಿಳಿಸ್ತಾ ಇರುವಂಥದ್ದು.